ಬೇರೆ ಊರಾನ ಹುಡುಗರು ಗೇಮ್ ಆಡ್ಕೊಂತ ಟೈಮ್ ಪಾಸ್ ಮಾಡ್ಬೇಕಾದ್ರ ನಮ್ಮ ತುಂಬಿಗೆ ಗ್ರಾಮದ ಹುಡುಗರು ಸ್ವಚ್ಛ ಮಾಡ್ಕೊಂತ ಟೈಮ್ ಪಾಸ್ ಮಾಡಕತ್ತಿದ್ರಲ್ಲ, ಅದಕ್ಕೆ ನನಗೆ ಬರ್ಬೇಕು ಅನಿಸ್ತು. ಬಹಳ ಖುಷಿ ಆಗುತ್ತೆ. ಎಷ್ಟು ಖುಷಿ ಆಗುತ್ತೆ ನನಗೆ ಅಂತಂದ್ರೆ ನೀವು ನಂಬಲ್ಲ. ಗೋಲ್ ಗುಂಬಜ್ ನೋಡಾಕ ಬಿಜಾಪುರಕ್ಕೆ ಹೋಗ್ಬೇಕು ಅನ್ನೋದು ಎಷ್ಟು ಕರೆಯೋ, ತಾಜ್ ಮಹಲ್ ನೋಡಾಕ ಆಗ್ರಾ ಹೋಗ್ಬೇಕು ಅನ್ನೋದು ಎಷ್ಟು ಕರೆಯೋ, ದೆಹಲಿ ನೋಡ್ಲಿಕ್ಕೆ ಅಲ್ಲಿ ದೊಡ್ಡ ದೊಡ್ಡ ಕೋಟೆಗಳನ್ನ ನೋಡಾಕ ದೆಹಲಿಗೆ ಹೋಗ್ಬೇಕು ಅನ್ನೋದು ಎಷ್ಟು ಕರೆಯೋ, ಯಾವ್ದಾದ್ರು ಯುವಕರು ಊರು ಸ್ವಚ್ಛತೆಗಾಗಿ ಶ್ರಮಿಸಾಕತ್ತಾರ ಅಂದ್ರೆ ಅದು ತುಂಬಿಗೆ ಗ್ರಾಮಕ್ಕೆ ಬರ್ಬೇಕು ಅನ್ನೋದನ್ನ ನಾನು ಭಾಳ ಹೆಮ್ಮೆ ಹೇಳ್ಕೊಳ್ತೀನಿ. ಸುತ್ತಮುತ್ತ ಮಂದಿ ನೀವು ಯಾವುದಕ್ಕೂ ಬಗ್ಲಾರ್ದವ್ರು, ಯಾವುದಕ್ಕೂ ಜಗ್ಲಾರ್ದವ್ರು. ತುಂಬಿಗೆ ಗ್ರಾಮ ಅಂತಂದ್ರೆ ನಿಮ್ಮ ಊರಿನ ಡೆಫಿನೇಷನ್ ಗೊತ್ತೈತೆ ನಿಮ್ಗೆ ಯಾರಿಗೂ? ತುಂಬಗಿ ಗ್ರಾಮ ಅಂತಂದ್ರ ತುಂಬವ್ರು ನೀವು, ದ್ವೇಷ ಅಲ್ಲ, ಪ್ರೀತಿ ತುಂಬವ್ರು, ಹೊಲಸ್ ಅಲ್ಲ, ಸ್ವಚ್ಛ ತುಂಬವ್ರು, ಒಳ್ಳೆ ಬುದ್ಧಿ ತುಂಬವ್ರು ನೀವು. ಯಾರು ಮನಸ್ಸಿನೊಳಗ ಪ್ರೀತಿ ತುಂಬ್ತಾರಲ್ಲ ಅವರೇ ತುಂಬಿಗೆ ಗ್ರಾಮದವ್ರು ಅಷ್ಟೇ, ಅದ್ರನ್ನಾಗ ಇನ್ನೊಂದು ಮಾತಿಲ್ಲ. ಅಂತಹ ತುಂಬಿಗೆ ಗ್ರಾಮದವ್ರು ನಿಮ್ಗೆ ಕೇಳ್ಕೊಳ್ದೇನಪ್ಪ ಅಂತಂದ್ರೆ, ಒಂದು ದಿನ ಏನಾಯ್ತು, ಗಾಳಿಪಟ ಜಗಳಾಡಕತ್ತು. ಎರಡು ಗಾಳಿಪಟ ಇರ್ತಾವಲ್ಲ, ಎರಡು ಜಗಳಾಡಕತ್ತು. ಅದು ಮ್ಯಾಗ ಹಾರಾಡ್ಬೇಕಾದ್ರೆ ಅದು ಬಾಲಂಗೋಚಿ ಜೊತೆ ಗಾಳಿಪಟ, ನೀ ಇದ್ರ ನಾ ಅಸಹ್ಯ ಕಾಣ್ತೀನಿ, ನೀ ದೋಸ್ತ ಕೆಳಗಿಳಿ ಅಂತ ಜಗಳ ಆಡ್ತಾರೆ. ಅದು ಬಾಲಂಗೋಚಿ ಅಂತೂ, ನೋಡಪ್ಪ ದೋಸ್ತ್ ಇನ್ನೊಂದ್ಸಲ ಯೋಚನೆ ಮಾಡು, ಇಬ್ರು ಕೂಡಿ 20 ವರ್ಷ ಅದೇವು, ಇಬ್ರು ಚಂದ ಹಾರಾಡಿ ಮ್ಯಾಗ, ಈಗ ನನಗ್ ಬ್ಯಾಡ ಅನ್ನಕತ್ತೀನಿ, ಮ್ಯಾಗ ಹಾರಾಡ್ತೀನಿ ಯೋಚನೆ ಮಾಡುವಂಥದ್ದು ಬಾಲಂಗೋಚಿ. ಗಾಳಿಪಟ ಅಂತೂ, ನಾ ಹಾರಾಡ್ತೀನಿ, ನೀ ಮೊದಲು ಕೆಳಗಿಳಿ, ಎಲ್ಲಾರು ನನಗೆ ಮಂಗ್ಯಾನ್ ಬಾಲ ಅಂತ ಕಾಡ್ಸಕತ್ತಾರ, ನೀ ಮೊದಲು ಕೆಳಗಿಳಿ ಅಂತದು, ನೀ ಹೇಳ್ದಂಗ ಮಾಡ್ತೀನಪ್ಪ ಅಂತ ಬಾಲಂಗೋಚಿ ಕೆಳಗಿಳುತ್ತೆ. ಬಾಲಂಗೋಚಿ ಕೆಳಗಿಳಿದ್ರೆ ಗಾಳಿಪಟದ ಗತಿ ಏನಾಗ್ತದೆ? ಲಗಾಟ್ ಹೊಡಿತೈತಿಲ್ಲ, ಲಗಾಟ್ ಹೊಡೆದು ತುಂಬಿಗೆ ಹೊರಗೆ ಮುಳುಗಂಡ ಬಿತ್ತು ಹೋಗ್ಯ. ಇದು ದೋಸ್ತ ಏನಿತ್ತಲ್ಲ ಬಾಲಂಗೋಚಿ ಓಡ್ ಹೋಯ್ತದೆ. ಹೇಳಿದ್ನಿಲ್ಲ ಮಗನೇ, 20 ವರ್ಷ ಇಬ್ರು ಕೂಡಿ ಬಾಳಿದ್ವಿ, ಅದಕ್ಕೆ ಆಕಾಶದಾಗ ಹಾರೀವಿ, ದೂರ ಹೋದ್ರೆ ಕೆಳಗೆ ಹೋಗ್ತೀವಿ. ತುಂಬಿಗೆ ಗ್ರಾಮದವ್ರು ಒಗ್ಗಟ್ಟಾಗಿದ್ರೆ ಮ್ಯಾಗಿರ್ತೀರಿ, ನೀವು ಒಗ್ಗಟ್ಟಾಗಿರ ಕಲಿಬೇಕಾಗ್ತದೆ. ಇಷ್ಟ ನಾನು ಹೇಳೋದು, ನಿಮ್ಮಲ್ಲಿ ಒಗ್ಗಟ್ಟುತನ ಇತ್ತು ಅಂದ್ರೆ ನಿಮ್ಮನ್ನ ಕೆಳಗಿಳಿಸೋರು ಯಾರು ಇಲ್ಲ. ಹೆಂಗ ಬಾಲಂಗೋಚಿ ಗಾಳಿಪಟ ಒಗ್ಗಟ್ಟಿತ್ತು ಅಂದ್ರೆ ಆಕಾಶನಾಗ ಹಾರ್ತಾವು. ತುಂಬಿಗೆ ಗ್ರಾಮದವ್ರು ಎಲ್ಲಾರು ಹಿರಿಯರು, ಯುವಕರು, ಎಲ್ಲಾರು ತಾಯಂದಿರು ಒಗ್ಗಟ್ಟಾಗಿದ್ರ ತುಂಬಿಗೆ ಗ್ರಾಮ ತಾಳಿಕೋಟೆ ತಾಲೂಕೊಳಗ ಮ್ಯಾಗ ಹಾರದ್ರಾಗ ಎರಡು ಮಾತಿಲ್ಲ. ಆ ಶಕ್ತಿ ನಿಮ್ಗೆ ಕಾಸ್ಕತಪ್ಪ ಕೊಟ್ಟ, ತಾವೆಲ್ಲ ಅದನ್ನ ಮುಂದುವರಿಸ್ಕೊಂಡು ಹೋಗ್ರಿ ಅಂತ ಹೇಳ್ತಾ ನನ್ನ ಯುವಕರಿಗೆಲ್ಲ ಒಂದು ವಿನಂತಿ ಮಾಡ್ಕೊಂತೀನಿ. ಹರಿಹರಿಯದ ವಯಸ್ಸೊಳಗ ಸುಮ್ನೆ ಏನೇ ಯೋಚನೆ ಮಾಡ್ಕೊಂಡು ನಿಮ್ ಜೀವನ ಹಾಳು ಮಾಡ್ಕೋಬೇಡ್ರಿ. ಯಾಕಂದ್ರೆ ನಾನೊಬ್ಬ ಯುವ ಸ್ವಾಮಿಯಾಗಿ ನಿಮ್ಗೆ ಕೇಳ್ಕೊಳ್ದೇನು ಅಂದ್ರ, ಕೈ ಮುಗಿದು ಕೇಳ್ಕೊಂತೀನ್ರಿಪ್ಪ, ಯಾವ್ದು ಹುಡುಗರು ಚಟ ಮಾಡಕ್ ಹೋಗ್ಬೇಡ್ರಿ. ಕೈ ಮುಗಿದು ಕೇಳ್ಕೊಂತೀನಿ, ಚಟ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಇದು ಒಂಥರ ಕಾಸ್ಕತ್ತಪ್ಪ ತವ್ರ ಮನೆ ಇದ್ದಂಗೆ ತುಂಗಿ ನಮ್ಗ. ಈ ಊರಾನ ಹುಡುಗರು ಹಾಳಾಗತ್ತಾವಂದ್ರ ಅವ್ರ ತಂದೆ ತಾಯಿಗೆ ಎಷ್ಟು ನೋವಾಗುತ್ತಲ್ಲ, ನನಗೂ ಅಷ್ಟೇ ನೋವಾಗುತ್ತ. ಅದಕ್ಕೆ ನಾನು ಎಲ್ಲಾ ಯುವಕರು ಚಟ ಮಾಡ್ದೇನೆ ಊರಿಗೇನು ಶ್ರಮಿಸ್ತಿರಲ್ಲ, ನೀವು ಎಷ್ಟು ಚಂದ ಸ್ವಚ್ಛ ಮಾಡಿದ್ರಿ, ಎಲ್ಲಾ ಸ್ವಾಗತ ಮಾಡ್ಕೊಂಡ್ರಿ, ಎಲ್ಲಾ ಕಮಾನ್ ಸ್ವಚ್ಛ ಮಾಡಿದ್ರಿ, ಅಗಸಿ ತೊಳೆದ್ರಿ. ಈ ಸ್ವಚ್ಛತೆ ಒಳಗೆ ಇನ್ನೂ ಜಾಸ್ತಿ ತಾವೆಲ್ಲರೂ ಬರ್ರಿ, ಏನ್ ಒಳ್ಳೆ ಕೆಲಸ ಮಾಡೋದೈತಲ್ಲ ಮಾಡೋನು. ತುಂಬಿಗೆ ಗ್ರಾಮ ಹೆಂಗಾಗ್ಬೇಕು ಗೊತ್ತನು? ತುಂಬಿಗೆ ಗ್ರಾಮ ಹೆಂಗಾಗ್ಬೇಕಂದ್ರೆ ನಾ ಹೇಳ್ತಿರ್ತೇನೆ, ಬರೇ ನಮ್ಮ ಹುಡುಗರು ಗಾಡಿ ಸೌಂಡ್ ಮಾಡ್ಕೊಂಡು ಓಡಾಡ್ತಾವಲ್ಲ, ಅವು ಹುಡುಗರು ಅನ್ನೋದಿಲ್ಲ. ಸೌಂಡ್ ಮಾಡ್ಕೊಂಡು ಓಡಾಡ್ತಾವಲ್ಲ ಗಾಡಿ, ಅವು ಹುಡುಗರು ಅನ್ನೋದಿಲ್ಲ. ತುಂಬಿಗೆ ಹೆಸರು ಕರ್ನಾಟಕದೊಳಗೆ ಸೌಂಡ್ ಆಗ್ಬೇಕು. ಹಂಗೆ ಅವ್ ಬದುಕ್ತಾನಲ್ಲ, ಅವನಿಗೆ ನಿಜವಾದ ಹುಡುಗ ಅಂತ ಕರೀತಾರ. ಹಂಗ ಬದುಕುವಲ್ಲಿ ಹುಡುಗರು ಅಂತ ಕರೀತಾರ. ಅಂತ ಹುಡುಗರು ಎಲ್ಲಾರು ಇದ್ರು ಅಂದ್ರೆ ನಾ ಬಹುತೇಕ ತಾಳಿಕೋಟೆ ಒಳಗೆ ಅದಾರೋ ಇಲ್ಲ ಗೊತ್ತಿಲ್ಲ, ತುಂಬಿಗೆ ಗ್ರಾಮದೊಳಗೆ ಅದಾರ. ಅಷ್ಟು ನನಗೆ ಖುಷಿ ವಿಚಾರ ಐತಿ.